ಹಲೋ ನಮಸ್ಕಾರ ರೀ. ನಾನು ಕೊಪ್ಪಳದಿಂದ ಶಾಣಪ್ಪ ನ್ಯೂಸ್ 18ಗೆ ಸ್ವಾಗತ. ನ್ಯೂಸ್ 18 ಸಬ್ಸ್ಕ್ರೈಬ್ ಆಗಿ. ಇವತ್ತು ನಾಡಿನಾದ್ಯಂತ ಸಂಭ್ರಮದಿಂದ ವರಮಹಾಲಕ್ಷ್ಮಿ ಪೂಜೆಯನ್ನು ಆಚರಣೆ ಮಾಡ್ತಾರೆ. ಇಂಥ ಸಂದರ್ಭದಲ್ಲಿ ಈ ವರಮಹಾಲಕ್ಷ್ಮಿ ಪೂಜೆ ಅದು ಹಿಂದೂ ಸಂಪ್ರದಾಯದ ಮಹಿಳೆಯರು ಅದ್ಧೂರಿಯಾಗಿ ಆಚರಿಸುವಂಥ. ಇವತ್ತು ದೇವಿಯನ್ನು ಪ್ರತಿಷ್ಠಾನ ಮಾಡಿ ವರಮಹಾಲಕ್ಷ್ಮಿ ಪೂಜೆಗೆ ಆಚರಿಸಿ ಮತ್ತು ಬಾಗಿನ ಅರ್ಪಿಸುವುದು ಹಿಂದೂ ಸಂಪ್ರದಾಯದ ಮಹಿಳೆಯರ ಇವತ್ತಿನ ಕಾರ್ಯಕ್ರಮ. ಆದರೆ ಇಲ್ಲೊಂದು ಕುಟುಂಬವಿದೆ, ಅದು ಮುಸ್ಲಿಂ ಕುಟುಂಬ. ಅವರ ಮನೆ ಮತ್ತು ಅವರ ಉಡುಪುಗಳು ಎಲ್ಲವೂ ಮುಸ್ಲಿಂ ಸಂಪ್ರದಾಯ ಅಂತಿದ್ದರೆ, ಆದರೆ ಇವತ್ತಿನ ಅವರು ವರಮಹಾಲಕ್ಷ್ಮಿ ಪೂಜೆಯನ್ನು ಆಚರಿಸಿ ಸಾಮರಸ್ಯಕ್ಕೆ ಸಾಕ್ಷಿಯಾದರು. ಸೂಫಿ ಶರಣರ ನಾಡಾಗಿರುವಂಥ ಈ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಇಲ್ಲಿ ಈ ರೀತಿಯ ಅನೇಕ ರೀತಿಯ ಸಂಪ್ರದಾಯಗಳನ್ನು ಹಿಂದೂ ಮುಸ್ಲಿಮರ ಸಾಮರಸ್ಯಕ್ಕೆ ಅನೇಕ ರೀತಿಯ ಸಾಕ್ಷಿಯನ್ನು ವಹಿಸ್ತೀವಿ. ಕೊಪ್ಪಳ ತಾಲೂಕಿನ ಅಳವಂಡಿ ಗ್ರಾಮದಲ್ಲಿರುವಂಥ ನಜರುದ್ದೀನ್ ಬೆಸರಳೆ ಎಂಬುವಂಥವರು ಅವರು ಕಳೆದ 6-7 ವರ್ಷಗಳಿಂದ ತಮ್ಮ ಮನೆಯಲ್ಲಿ ವರಮಹಾಲಕ್ಷ್ಮಿ ಪೂಜೆಯನ್ನು ಆಚರಣೆ ಮಾಡ್ತಾರೆ. ಇವರು ಮೂಲಕ ಅದಕ್ಕೆ ಯಾವ ಕಾರಣಕ್ಕೆ ಅಂತೇಳಿದರೆ, ಕಳೆದ 7 ವರ್ಷಗಳಿಂದ ಅವರೊಂದು ಮನೆಯನ್ನು ಕಟ್ಟಿದ್ರು. ಅದನ್ನು ಅವರು ವರಮಹಾಲಕ್ಷ್ಮಿ ಪೂಜೆ ಇರುವಂಥ ದಿನದಲ್ಲಿ ಉದ್ಘಾಟನೆ ಮಾಡೋ ಕಾರಣಕ್ಕಾಗಿ ಅಂದೇ ದಿನ ವರಮಹಾಲಕ್ಷ್ಮಿ ಪೂಜೆಗೆ ದಿನ ಅಲ್ಲಿಂದ ಇಲ್ಲಿವರೆಗೂ ಪ್ರತಿ ವರ್ಷ ವರಮಹಾಲಕ್ಷ್ಮಿ ಪೂಜೆಯನ್ನು ಮಾಡ್ತಾರೆ. ಇವಾಗ 6-7 ವರ್ಷದಾಗ ನಾವು ವರಮಹಾಲಕ್ಷ್ಮಿ ಹಬ್ಬ ಮಾಡ್ತಾ ಇದ್ವಿ. ನಮಗೆ ಇದರಿಂದ ಒಂದು ಒಳ್ಳೆಯ ಅನಿಸಿಕೆ ಆಗಿದೆ, ಒಳ್ಳೆಯದಿಂದ ನಮ್ಗೆ ಮಂತೆ ನಡೆದಿದೆ. ಆದ್ರೂ ಕೂಡ ನಾವು ಎಲ್ಲ ದೇವ್ರನ್ನೂ ಇಷ್ಟಪಡ್ತೀವಿ. ನಮ್ಮ ದೇವರಾದ ಯಾವ ದೇವರ ಮುಂದೆ ನೋಡಲ್ಲ. ನಾವು ಎಲ್ಲ ದೇವ್ರು ನಡ್ಕೊಂತೀವಿ. ಈ ವರಲಕ್ಷ್ಮಿ ಮಾಡ್ಕೊಂತ ಬರೋದು 6ನೇ ವರ್ಷ ಮುಗಿತು, 7ನೇ ವರ್ಷದಾಗ ಇರುತ್ತೆ. ಸರ್, ಹಬ್ಬದ ತಯಾರಿ ಹೇಗಿರುತ್ತೆ ಅಂತ? ಹಬ್ಬದ ತಯಾರಿ ಈಗ ಸಾಮಾನ್ಯವಾಗಿ ಎಲ್ಲರೂ ಹೆಂಗ್ ಮಾಡ್ತಾ ಇದಾರೆ ಆ ತರ ನಾವು ಎಲ್ಲ ತಯಾರಿ ಮಾಡ್ತೀವಿ ಸರ್. ಮನೆಯನ್ನು ಅಲಂಕಾರ ಮಾಡಿ ಸಿಂಗರಿಸಿ ಮತ್ತು ದೀಪವನ್ನು ಹಚ್ಚಿ ಹಬ್ಬದಂತೆ ಆಚರಿಸುವಂಥ ಇವರಿಗೆ ಅವರ ಜೊತೆಗೆ ಅಲ್ಲಿ ಇರುವಂಥ ತಮ್ಮ ಮುಖಂಡರನ್ನು ಕರೆದು ಮನೆಗೆ ಊಟವನ್ನು ಹಾಕಿ ದೇವಿಯ ಪೂಜೆಯನ್ನು ಮಾಡಿಕೊಂಡು ಹೋಗುತ್ತಿರೋದು ವಿಶೇಷ. ಇಲ್ಲಿ ನಜರುದ್ದೀನ್ ಅವರು ಹೇಳೋದ ಪ್ರಕಾರ ಇದು ನಾವು 6-7 ವರ್ಷಗಳಿಂದ ಮಾಡಿದ್ರು. ಮತ್ತು ಈ ಅಳವಂಡಿ ಗ್ರಾಮದಲ್ಲಿ ಅಳವಂಡಿಯ ಗ್ರಾಮದಲ್ಲಿ ಸಾಮರಸ್ಯಕ್ಕೆ ನಾವೆಲ್ಲ ಸಾಕ್ಷಿಯಾಗಿದ್ದೀವಿ ಅನ್ನೋದು. ಮತ್ತು ನಾವು ಅಳವಂಡಿಯ ನಮಗೆ ಇಲ್ಲಿರುವಂಥ ಮಠದಲ್ಲಿ ಪ್ರವಚನ ಸೇರಿದಂತೆ ಜಾತ್ರೆ ಸಂದರ್ಭದಲ್ಲಿ ನಾನು ಸಮಿತಿಯ ಸದಸ್ಯನಾಗಿ ನನಗೆ ಎಲ್ಲ ರೀತಿಯ ಸಹಕಾರ ಕೊಡ್ತಾರೆ. ಮತ್ತು ನಾವು ಹಿಂದೂ ಮುಸ್ಲಿಮರು ಐಕ್ಯತೆಯಿಂದ ಮತ್ತು ಸಾಮರಸ್ಯದಿಂದ ಇಲ್ಲಿ ಕೆಲಸ ಮಾಡ್ತೀವಿ ಅನ್ನೋದೇ ಅವರ ವಾದವಾಗಿದೆ, ಅವರ ಮಾತುಗಳು. ಅದರ ಜೊತೆಗೆ ಇವತ್ತು ಆಚರಿಸುವಂಥ ವರಮಹಾಲಕ್ಷ್ಮಿ ಪೂಜೆಗೆ ಸಾಕಷ್ಟು ಜನನ ತಮ್ಮ ಸ್ನೇಹಿತರನ್ನು, ಬಂಧು ಬಾಳನ್ನು ಮತ್ತು ಮುಖಂಡರನ್ನು ಕರೆದಿದ್ದರು. ಅದರ ಜೊತೆಗೆ ಅಳವಂಡಿಯ ಶ್ರೀ ಸಿದ್ದೇಶ್ವರ ಮಠದ ಮುರಳಾರಾಧ್ಯ ಸ್ವಾಮಿಗಳನ್ನು ಸಹ ಕರೆದು ಪೂಜೆಯನ್ನು ಸಲ್ಲಿಸಿದರು. ಹಿಂದೂ ಸಂಪ್ರದಾಯ ಪ್ರಕಾರ ಸ್ವಾಮಿಗಳು ಕರೆದನ್ನು ದೇವಿಯನ್ನು ಪ್ರತಿಷ್ಠಾನ ಮಾಡಿ ಅದಕ್ಕೆ ಮಂತ್ರಗಳನ್ನು ಎಳೆದಿ ಮತ್ತು ಮಂಗಳಾರತಿಯನ್ನು ಮಾಡಿ ಅವರ ಪೂಜೆ ಸಲ್ಲಿಸೋ ಜೊತೆಗೆ ಇವತ್ತು ತಮ್ಮ ಸ್ನೇಹಿತರಿಗೆಲ್ಲ ಊಟವನ್ನು ಬಡಿಸಿದ್ದು ಒಂದು ವಿಶೇಷ. ವಿವಿಧತೆಯಲ್ಲಿ ಏಕತೆಯನ್ನು, ಅನೇಕತೆಯಲ್ಲಿ ಭಾತೃತ್ವತೆಯನ್ನು ಹೊಂದಿರುವಂಥ ದೇಶ ನಮ್ಮ ಅಳವಂಡಿ ಗ್ರಾಮದ ನಜರುದ್ದೀನ್ ಬಿಸ್ನಳ್ಳಿ ಅವರು ನಿರಂತರವಾಗಿ ಈ ಒಂದು ವರಮಹಾಲಕ್ಷ್ಮಿ ಹಬ್ಬವನ್ನು ಆಚರಣೆಯನ್ನು ಮಾಡ್ಕೊಂಡು ಬರ್ತಾ ಇದ್ದಾರೆ. ನಮ್ಮ ನಾಡಿನ ಮಹಾತ್ಮರ ಸಂದೇಶ ಇಷ್ಟೇ: ದ್ವೇಷ ಬಿಡು, ಪ್ರೀತಿ ಮಾಡು ಎನ್ನುವಂಥದ್ದನ್ನು, ಎಲ್ಲರೂ ಒಂದಾಗಿ ಚೆಂದಾಗಿ ಬಾಳಬೇಕು ಎನ್ನುವಂಥದ್ದೇ ನಮ್ಮ ನಾಡಿನ ಎಲ್ಲ ಮಹಾತ್ಮರ ಸಂದೇಶ. ಆ ಒಂದು ಸಂದೇಶದ ಒಂದು ಮಾರ್ಗದಲ್ಲಿ ಇವತ್ತು ಬಿಸ್ನಳ್ಳಿ ಕುಟುಂಬ ವರ್ಗ, ನಜರುದ್ದೀನ್ ಬಿಸ್ನಳ್ಳಿ ಅವರು, ಅವರ ಕುಟುಂಬದ ಪರಿವಾರ ಈ ವರಮಹಾಲಕ್ಷ್ಮಿ ಹಬ್ಬವನ್ನು ಬಹಳ ಸುಂದರವಾಗಿ ಆಚರಣೆಯನ್ನು ಮಾಡ್ಕೊಂಡು ಬರ್ತಾ ಇರುವಂಥದ್ದು. ಇದು ಭಾವೈಕ್ಯತೆಗೆ ಸಾಕ್ಷಿಯಾಗಿದೆ ಅಂತ ಹೇಳಿ ಈ ಸಂದರ್ಭದಲ್ಲಿ ಇವತ್ತು ಕೋಮು ಸಾಮರಸ್ಯ ಹಾಳಾಗ್ತಾ ಇರುವಂಥ ಸಂದರ್ಭದಲ್ಲಿ, ಹಿಂದೂ ಮುಸ್ಲಿಂ ಭಾವೈಕ್ಯತೆಗೆ ಒಂದಿಷ್ಟು ಧಕ್ಕೆ ಆಗ್ತಾ ಇರುವಂಥ ಸಂದರ್ಭದಲ್ಲಿ ಅಳವಂಡಿಯ ಈ ನಜರುದ್ದೀನ್ ಬಿಸ್ರಳ್ಳಿಯವರು ಇವತ್ತು ವರಮಹಾಲಕ್ಷ್ಮಿ ಪೂಜೆಯನ್ನು ಆಚರಿಸುವ ಮೂಲಕ ಸಾಮರಸ್ಯಕ್ಕೆ ಸಾಕ್ಷಿಯಾಗಿದ್ದಾರೆ. ಈ ಸಾಕ್ಷಿಗೆ ಇದು ಕಲ್ಯಾಣ ಕರ್ನಾಟಕದ ಭಾಗದ ಭಾವೈಕ್ಯತೆಗೆ ಮತ್ತು ಸೂಫಿ ಶರಣರ ನಾಡು ಅನ್ನೋದಕ್ಕೆ ಮತ್ತೊಂದಿಷ್ಟು ಪುಷ್ಟಿ ಕೊಡುವಂಥ ಇವತ್ತಿನ ಒಂದು ವಿಶೇಷವಾಗಿರುವಂಥದ್ದು. ಮುಸ್ಲಿಂ ಮನೆಯಲ್ಲಿ ಜನಾಂಗದ ಮನೆಯಲ್ಲಿ ವರಮಹಾಲಕ್ಷ್ಮಿ ಪೂಜೆ ಆಚರಿಸುವುದು ಒಂದು ವಿಶೇಷದಲ್ಲಿ ವಿಶೇಷವಾಗಿದೆ ಅಂತಲೇ ಹೇಳ್ಬೋದು. ಶಾಣಪ್ಪ ನ್ಯೂಸ್ 18 ಕೊಪ್ಪಳ.